ಬ್ರದರ್, ಇವತ್ತು ನಾವು ಇಲ್ಲಿಗೆ ಏನು ಮಾಡಕ್ಕೆ ಬಂದಿದ್ದೀವಿ ಅಂತ ಸ್ವಲ್ಪ ಜನರಿಗೆ ತಿಳಿಸ್ಕೊಡ್ತೀರಾ? ಇವತ್ತು ಏನು ಮಾಡಕ್ಕೆ ಬಂದಿದ್ದೀವಿ ಅಂತಂದರೆ, ನಿನ್ನೆ ಈ ಭಾಗದಲ್ಲಿ ಮಳೆಗಾಳಿ ಭಾಳಷ್ಟು ಆಗಿತ್ತು. ಆದ ಕಾರಣದಿಂದ ನಾವು 110 kV ಲೈನ್ ಐತೆ ನಮ್ಮದು. ಇದು ಫ್ರಮ್ ಯಾದಗಿರಿ ಟು ಕುಂಕಲ್ ಅಂತ ಇದೆ, ಅಲ್ಲಿ ಹೋಗ್ತಾ ಇದೆ ಲೈನು. ಅಲ್ಲಿ ಹೋಗ್ತಾ ಇದೆಯಲ್ಲ, ನಿನ್ನೆ ಮಳೆಗಾಳಿ ಜಾಸ್ತಿ ಆಗೋದ್ರಿಂದ ಅಥವಾ ಪಕ್ಷಿಗಳು ಭಾಳ ವೇಸ್ಟ್ ಇರ್ತದಲ್ಲ, ಆ ಬರ್ಡ್ ವೇಸ್ಟ್ ಭಾಳ ಆಗಿರೋದ್ರಿಂದ ಇನ್ಸುಲೇಟರ್ ಈ ಥರ ಮಾಡ್ತಾ ಇರ್ಬೋದು. ನೀವು ಇನ್ಸುಲೇಟರ್ ಯಾವ ಥರ ಫ್ಲಾಶ್ ಆಗಿದೆ ಅಂತಂದು ಜೂಮಾಗಿ ತೋರಿಸಿ. ಕಾಣಿಸ್ತಿದೆಯಲ್ಲ, ಅದೆಲ್ಲ ಪಕ್ಷಿ ವೆಸ್ಟ್ ಮಾಡಿದ್ರು ಅಥವಾ ಅದನ್ನು ವೆಸ್ಟ್ ಮಾಡಿದಾಗ ಆ ಥರ ಫ್ಲಾಶ್ ಆಗಿದ್ರು ಕಾಣಿಸ್ತದೆ. ಆ ಥರ ಫ್ಲಾಶ್ ಆಗಿದ್ರೆ ಲೈನ್ ಇಂಟ್ರಪ್ಷನ್ ಆಗುತ್ತೆ. ಆ ಲೈನ್ ಇಂಟ್ರಪ್ಷನ್ ಆಗಬಾರ್ದು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಅದನ್ನು ನಾವು ರಿಮೂವ್ ಮಾಡ್ತಾ ಇದ್ದೀವಿ. ಯಾವ ಥರ ರಿಮೂವ್ ಮಾಡುತ್ತೆ ಅಂತಂದು ಈ ವಿಡಿಯೋದಲ್ಲಿ ನಾವು ತೋರಿಸ್ಕೊಡ್ತೀನಿ. ಬಂದು ನೋಡ್ರಿ ಯಾವ ಥರ ಇರುತ್ತೆ ಅಂತಂದು. ನಮ್ಮ ವರ್ಕ್ ಭಾಳ ಡೇಂಜರ್ ಆಗಿರುತ್ತೆ. ಅಷ್ಟೇ ಸೇಫ್ಟಿ ಮತ್ತು ಎಕ್ವಿಪ್ಮೆಂಟ್ಸ್ ಮುಖಾಂತರ ಮಾಡ್ತಾ ಇದ್ದೀವಿ. ನಮ್ಮ ಕೆಳಗೆ ಹೊತ್ತು ಗೈಸೆಲ್ಲ ವರ್ಕ್ ಮಾಡ್ತಾ ಇದ್ದಾರೆ ಅಂತಂದು ಹೇಳ್ತಾ ಇದ್ದೀವಿ. ನೀವು ಯಾವ ಥರ ವಿಡಿಯೋ ವರ್ಕ್ ಮಾಡ್ತಾ ಇದ್ದಾರೆ ಅಂತಂದು ಎಕ್ವಿಪ್ಮೆಂಟ್ಸ್ ಇರ್ತವೆ. ಹಾಗೆ ಸೇಫ್ಟಿ ಪರ್ಪಸ್, ಸೇಫ್ಟಿ ನೋಡ್ಕೋಬೇಕು, ಸೇಫ್ಟಿಯಿಂದ ಕೆಲಸ ಮಾಡಬೇಕು. ವರ್ಕ್ ಸ್ಟಾರ್ಟ್ ಆಗಿದೆ. ಇನ್ನೊಬ್ಬರು ಸಂಘಟನೆ ಬರ್ತಾ ಇದ್ದಾರೆ, ನೋಡ್ತಾ ಇರ್ಬೋದು ನೀವು ಯಾವ ಥರ ಬರ್ತಾ ಇದ್ದಾರೆ ಅಂತ. ಅವರು ಸೇಫ್ಟಿ ವೇರ್ ಮಾಡಿಕೊಂಡು ಹಗ್ಗ ಹಾಕ್ಕೊಂಡು ಬರ್ತಾ ಇದ್ದಾರೆ. ಅದು ಹಗ್ಗ ಏನಕ್ಕಂತ ನಿಮಗೆ ತೋರಿಸ್ಕೊಡ್ತೀನಿ ನಾನು. ಇಲ್ಲಿ ನೋಡ್ತಾ ಇರ್ಬೋದು, ಅದು ಪುಲ್ಯ ಅಂತ ಕರೀತಾರೆ. ಅದನ್ನು ನಾವು ಕೆಳಗಿಂದ ಮೇಲೆ ಎಕ್ವಿಪ್ಮೆಂಟ್ಸ್ ತರೋದಕ್ಕೋಸ್ಕರ ಮಾಡ್ತೀವಿ. ಅಲ್ಲಿ ಹಾಕ್ಸಿದ್ವಲ್ಲ, ಅದು ಪಟ್ಟಿ ಅಂತ ಕರೀತಾರೆ. ಆ ಪಟ್ಟಿ ಹಾಕ್ಕೊಂಡು ನಾವು ಎಕ್ವಿಪ್ಮೆಂಟ್ಸ್ನ ಮೇಲೆ ಡ್ರಾಗ್ ಮಾಡ್ತೀವಿ. ನೋಡಿ, ಇವರು ಸಂತೋಷ್ ಕುಮಾರ್ ಅಂತ, PLI ಸೀನಿಯರ್ ಮೋಸ್ಟ್ ಎಲಿಜಿಬಲ್ ಎಂಪ್ಲಾಯ್ ಅಂತಲೇ ಹೇಳ್ಬೋದು. ನೋಡಿ ಗಾಯ್ಸ್, ಇವಾಗ ಹುಲ್ಲಿನ ಮೇಲೆ ಲೋಡ್ ತಗೋತಿದ್ದೀವಿ. ಬಂತು ಇನ್ನೇನು. ಇವಾಗ ಇವರು ಅದನ್ನು ಲಾಕ್ ಮಾಡ್ಕೊತಾರೆ. ಇಲ್ಲಿ ಏನು ಮಾಡ್ತಾ ಇದ್ದೀವಪ್ಪ ಅಂತಂದರೆ, ನಾವು ಅದು ಅಂದರೆ 3ನೇ ಇನ್ಸುಲೇಟರ್ ಅಂದರೆ 110 kVಗೆ 7 ಇನ್ಸುಲೇಟರ್ ಇರ್ತವೆ. ಆ 7 ಇನ್ಸುಲೇಟರ್ ಇರ್ತಾವಲ್ಲ, ಅದು 7ನೇ ಇನ್ಸುಲೇಟರ್ ಆದಂತಹ 3ನೇ ಇನ್ಸುಲೇಟ್ರಿಗೆ ನಾವು ಹಾಕ್ಕೊಂಡ್ಬಿಟ್ಟು, ಈಗ ಇಲ್ಲಿ ಸೈಡ್ ಕಾಣಿಸ್ತಾ ಇದೆಯಲ್ಲ, ಡಬಲ್ ಪುಲ್ಲಿ ಅಂತ ಕರಿತೀವಿ, ಆ ಥರ ಮಾಡ್ಕೊಂಡಿರ್ತೀವಿ ನಾವು ಹಗ್ಗಕ್ಕೆ. ಅದನ್ನು ಹಾಕ್ಕೊಂಡ್ಬಿಟ್ಟು ಕಂಡಕ್ಟ್ರಿಗೆ, ಆ ಕಂಡಕ್ಟರ್ನ ಮೇಲೆ ತೊಗೊತೀವಿ. ಮೇಲೆ ತೊಗೊಂಡೋಗಿ ಇಲ್ಲಿ ಕಾಣಿಸ್ತಿದೆಲ್ಲ ಕೊಂಡು ಅದರಿಂದ ಅದು ಹೊರಗೆ ಬೀಳುತ್ತೆ. ಅದು ಯಾವ ಥರ ಈಸಿಯಾಗಿ ಬೀಳುತ್ತೆ ಅಂತ ಇಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ. ಅದನ್ನು 3ನೇ ಇನ್ಸುಲೇಟರ್ ಹಾಕ್ಕೊಂಡ್ರೆ ಮಾತ್ರ ಅದು ಕೆಳಗಡೆ ಬೀಳೋಕ್ಕೆ ಈಸಿ ಆಗುತ್ತೆ. ಇಲ್ಲ ಅಂತಂದರೆ ನಮಗೆ ಇಲ್ಲಿ ತೆಗಿಯೋಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಅದನ್ನು 3ನೇ ಇನ್ಸುಲೇಟ್ರಿಗೆ ಕಟ್ಕೊಂಡಿದ್ದೀನಿ ನಾನು. ಇಲ್ಲಿ ಸೈಡ್ ಏನು ಕಾಣಿಸ್ತಾ ಇದೆಯಲ್ಲ, ಇದೇ ಡಬಲ್ ಪುಲ್ಲಿ. ಇದನ್ನು ನಾವು ಆ ಕಂಡಕ್ಟ್ರಿಗೆ ಹಾಕಿಬಿಟ್ಟು ಕೆಳಗಡೆ ಲೋಡ್ ಮಾಡಿದರೆ ಅದು ಮೇಲೆ ಹೇಳುತ್ತೆ. ಮೇಲೆ ಎದ್ದಾಗ ಅದು ಕೊಂಡಿ ತೆಗಿಬೋದು ನಾವು ಆರಾಮ್ಸೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಹಾಕಿದಾಯಿತು ಅಲ್ಲೇ ಕೊಂಡಿ. ಅದನ್ನು ಕಂಡಕ್ಟ್ರಿಗೆ ನಾವು ಡಬಲ್ ಪುಲ್ಲಿದು ಹಾಕಿದ್ದೀನಿ. ಈಗ ಅವರು ಕೆಳಗಡೆಯಿಂದ ಲೋಡ್ ಮಾಡ್ತವ್ರೆ. ಆ ಲೋಡ್ ಮಾಡಿದ ಸಂದರ್ಭದಲ್ಲಿ ಆ ಕಂಡಕ್ಟರ್ ಮೇಲೆ ಬರುತ್ತೆ. ಆ ಮೇಲೆ ಬಂದ ಸಂದರ್ಭದಲ್ಲಿ ನಾನು ಆ ಕೊಂಡಿ ತೆಗಿಯೋಕ್ಕೆ ಈಸಿ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಈಗ ಯಾವ ಥರ ತೆಗಿತೀನಿ ಅಂತ ತೋರಿಸ್ಕೊಡ್ತೀನಿ ನಿಮಗೆ. ಈಗಾಗಲೇ ಕೆಳಗಡೆ ಲೋಡ್ ಮಾಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು ನೀವು. ಇಲ್ಲಿ ಕಂಡಕ್ಟರ್ ಮೇಲೆ ಬರ್ತಾ ಇದೆ, ಯಾವ ಥರ ಬರ್ತಾ ಇದೆ ಅಂತ ನೋಡ್ತಾ ಇದ್ರಲ್ಲ. ಈ ಥರ ಆದಾಗೆ ಅಲ್ಲಿ ನನಗೆ ಇನ್ಸುಲೇಟರ್ ತೆಗಿಯೋಕ್ಕೆ ಈಸಿ ಆಗುತ್ತೆ. ನಾವು ಇನ್ಸುಲೇಟರ್ ಒಂದು ಕಟ್ಕೊಂಡಿರ್ತೀವಿ, ಕಂಡಕ್ಟರ್ಗೆ ಒಂದು ಹಾಕಿರ್ತೀವಲ್ಲ. ಈಗ ಲೋಡ್ ಆಯಿತು ಕಂಡಕ್ಟರ್. ಇಲ್ಲಿ ನೋಡ್ತಾ ಇರ್ಬೋದು ನೀವು. ನಾವು ಮ್ಯಾನುವಲ್ ಮಾಡ್ತೀವಿ. ಇವತ್ತು ಗಾಡಿ ಹತ್ರ ಬಂದಿದೆ, ಟವರ್ ಹತ್ರ ಅಂತಂದು ನಾವು ಗಾಡಿ ಮುಖಾಂತರ ಇಳಿಸಿದ್ದೀವಿ ಕಂಡಕ್ಟರ್ನ. ಈ ಕಂಡಕ್ಟರ್ ಲೋಡ್ ಆಗುತ್ತೆ. ನಾನು ಇನ್ಸುಲೇಟರ್ನ ಕೊಂಡಿ ತೆಗೆದೆ, ಅದು ಲೋಡ್ ಬಂದಿತ್ತಲ್ಲ, ಆ ಕೊಂಡಿ ತೆಗೆದು ಕೆಳಗೆ ಬಿಡ್ತಿದ್ದೀನಿ. ಆ ಕಂಡಕ್ಟರ್ನ ತಗೊಂಡು ಸಸ್ಪೆನ್ಷನ್ ಅಂದರೆ ಆ ಕ್ರಾಸರ್ ಮೇಲೆ, ಆ ಸಸ್ಪೆನ್ಷನ್ ಮೇಲೆ ಕುಂದಿರ್ಸ್ಕೊತೀವಿ. ಆ ಕುಂದಿರ್ಸ್ಕೊಂಡ್ಬಿಟ್ಟು ಅವರಲ್ಲಿ ಕ್ವಾರ್ಟರ್ ಪಿನ್ ಅಂತ ಇಡುತ್ತೆ, ಆ ಕ್ವಾರ್ಟರ್ ಪಿನ್ನನ್ನು ಹೊಡೆದ್ಬಿಟ್ಟು ಆ ಇನ್ಸುಲೇಟರ್ನ ರಿಮೂವ್ ಮಾಡ್ತಾರೆ. ಯಾವ ಥರ ಮಾಡ್ತೀವಿ ಅಂತ ತೋರಿಸ್ಕೊಡ್ತೀನಿ ನಿಮಗೆ ಇಲ್ಲಿ.
ಅಣ್ಣ ಸಾಕು ಸಾಕು ಅಣ್ಣ ಸ್ವಲ್ಪ ಇನ್ಸುಲೇಟರ್ ಲೋಡ್ ತೋರಿ ಒಂಚೂರು ಇನ್ಸುಲೇಟರ್ ಲೋಡ್. ಏನಂತಂದರೆ ಆ ಕಂಡಕ್ಟರ್ ಇರ್ತಕ್ಕಂಥ ಇನ್ಸುಲೇಟರ್ನ ಕೊಂಡಿ ಇರುತ್ತೆ, ಆ ಪಿನ್ ಅಂತ ತಕ್ಕೊಂಡು ಆ ಪಿನ್ ತೆಗೆದು ಇನ್ಸುಲೇಟರ್ನ ಕೆಳಗೆ ಬಿಡ್ತೀವಿ ನಾವು. ಕೆಳಗೆ ಬಿಟ್ಟಾದ್ಮೇಲೆ ಹೊಸ ಇನ್ಸುಲೇಟರ್ನ ಹಾಕಿ ಅವ್ರ ಮೇಲೆ ಕಳಿಸ್ತೀರಿ. ಮತ್ತು ಅದೇ ಥರ ಮತ್ತೆ ಆ ಪಿನ್ನನ್ನು ಮತ್ತೆ ಹಾಕಿ ಮತ್ತೆ ಹ್ಯಾಂಗ್ ಮಾಡೋದು ಈ ಥರ ಕೊಂಡಿ ಇಲ್ಲಿ. ಅವರು ವರ್ಕ್ ಮಾಡ್ತಾ ಇದ್ದಾರಲ್ಲ ಆ ಥರ ಪಿನ್ಸ್ ಇರ್ತಾವೆ ಹೊಡೆಗಡೆ. ಇಲ್ಲಿ ಮೇಲೆ ಏನು ಕಾಣಿಸ್ತಿದಾವಲ್ಲ ಇಲ್ಲಿ ಚಿಕ್ಕ ಚಿಕ್ಕ ಆ ಪಿನ್ಸ್ ಥರ ಇರ್ತವೆ. ಆ ಪಿನ್ಸನ್ನು ತೆಗೆದುಬಿಟ್ಟು ನಾವು ಇನ್ಸುಲೇಟರ್ನ ಕೆಳಗಡೆ ಕಳಿಸ್ತೀವಿ. ನೋಡಿದ್ರಲ್ಲ ಇನ್ಸುಲೇಟರ್ ರಿಮೂವ್ ಆಯ್ತು. ಈಗ ಅದನ್ನ ಕೆಳಗಡೆ ಕಳಿಸ್ತಾ ಇದ್ದೀವಿ. ಆ ಪಿನ್ಸನ್ನು ತೆಗೆದು ನಾವು ಇನ್ಸುಲೇಟರ್ನ ಕೆಳಗಡೆ ಬಿಡ್ತಾ ಇದ್ದೀವಿ. ಪಿನ್ ಈಗಾಗಲೇ ತೆಗೆದಾಯ್ತು. ಅದನ್ನ ಕೆಳಗಡೆ ಕಳಿಸ್ತಾ ಇದ್ದೀವಿ. ಕ್ಲೋಸ್ ಮಾಡ್ರಿ. ಅದನ್ನು ಅವ್ರು ಹಚ್ಕೊಂಡು ಮತ್ತೆ ಹೊಸದನ್ನು ಕಳಿಸ್ಕೊಡ್ತಾರೆ. ನಮ್ಮ ಜೈ ಸರ್ ಅವರು ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದಾರೆ. ಯಾಕಂದರೆ ಏನಾಯ್ತು ಅಂತ ನಾವು ಹೇಳ್ಬೇಕಲ್ಲ ಅವ್ರಿಗೆ. ಅವರು ಹೊಸ ಇನ್ಸುಲೇಟರ್ ಹಾಕೋಕ್ಕೆ ತಯಾರಿ ಮಾಡ್ತಾ ಇದ್ದಾರೆ. ಹೊಸ ಇನ್ಸುಲೇಟರ್ನ ನಮಗೆ ಕಟ್ಟಿ ಮೇಲೆ ಕಳಿಸ್ತಾರೆ. ನಾವು ಕಳಿಸಿದ್ದನ್ನು ನಾವು ಇಲ್ಲಿ ಹ್ಯಾಂಗ್ ಮಾಡ್ತೀವಿ. ಯಾವ ಥರ ಮಾಡ್ತೀವಿ ಅಂತ ಮುಂದೆ ನೋಡ್ತಾ ಇದ್ದೀರಿ. ನೋಡ್ತಾ ಇರ್ಬೋದು ನೀವು. ಇನ್ಸುಲೇಟರ್ನ ಮೇಲೆ ತೊಗೊತಾ ಇದ್ದೀವಿ. ಅದು ಹೊಸ ಇನ್ಸುಲೇಟರ್. ಅದನ್ನು ಕೆಳಗಡೆ ಕಳಿಸಿದ್ದೀವಲ್ಲ ಅದು ಹಳೆಯದು ಫ್ಲಾಶ್ ಆಗಿದ್ದು. ಇದು ಹೊಸ ಇನ್ಸುಲೇಟರ್. ಇದನ್ನು ತಗೊಂಡು ಈಗ ನಾವು ಅದಕ್ಕೆ ಕೊಂಡಿ ಹಾಕ್ಕೊಂಡು ಹ್ಯಾಂಗ್ ಮಾಡ್ಕೊತೀವಿ. ನೋಡ್ತಾ ಇರ್ಬೋದು ನೀವು. ಈಗಾಗಲೇ ಪಿನ್ ಹಾಕ್ತಾ ಇದ್ದಾರೆ. ಹಿಂದ್ಗಡೆಯಿಂದ ಅದನ್ನು ಕೊಂಡಿ ಹಾಕಿಬಿಟ್ಟು ಪಿನ್ ಹಾಕ್ತೀವಿ ನಾವು. ಪಿನ್ ಹಾಕಾಯ್ತು. ಅಲ್ಲಿ ನೋಡ್ತಿದ್ರಲ್ಲ ನೀವು, ಅದೇ ಪಿನ್ ಕ್ವಾರ್ಟರ್ ಹಾಕ್ತಾ ಇದ್ದೀವಿ. ಪಿನ್ ಹಾಕ್ಬಿಟ್ಟು ಅಲ್ಲೊಂದು ಕೆಲಸ ಆಯ್ತು. ಈಗ ಕೆಳಗಡೆ ಕೆಲಸ ಆಯಿತು. ಈಗ ಏನು ಮಾಡ್ತೀವಿ ಅಂತಂದರೆ ಮೇಲ್ಗಡೆ ಈ ಕೆಳಗಡೆಯಿಂದ ಲೋಡ್ ತಗೊಂಡಾಗ ಮೇಲೆ ಕಂಡಕ್ಟರ್ ಬರುತ್ತಲ್ಲ, ಆ ಕಂಡಕ್ಟರ್ ಬಂದಾದಮೇಲೆ ಈಗ ಲೋಡ್ ತೊಗೊತಾ ಇದ್ದಾರೆ. ಲೋಡ್ ತೊಗೊಂಡ್ಮೇಲೆ ಇದು ಇನ್ಸುಲೇಟರ್ ಸಮೇತ ಕಂಡಕ್ಟರ್ ಮೇಲೆ ಬರುತ್ತೆ. ಆ ಇನ್ಸುಲೇಟರ್ನ ತೊಗೊಂಡ್ಬಿಟ್ಟು ಅಲ್ಲಿ ಮೇಲೆ ಹ್ಯಾಂಗ್ ಮಾಡೋದಿರುತ್ತೆ. ಈ ಕೊಂಡಿನ ತೊಗೊಂಡು ಆ ಹ್ಯಾಂಗ್ ಓವರ್ಗೆ ಹಾಕ್ಬಿಟ್ಟು ಸಸ್ಪೆನ್ಷನ್ ಮಾಡ್ತೀವಿ. ನೀವು ಮುಂದೆ ನೋಡ್ತೀರ ಯಾವ ಥರ ಹ್ಯಾಂಗ್ ಆಗುತ್ತೆ ಅಂತಂದದು. ಲೋಡ್ ತೊಗೊಳ್ತಾ ಇದ್ದಾರೆ ಅವರು. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ಕೊಂಡಿನ ಅದರೊಳಗೆ ಹಾಕ್ತೀವಿ ಹ್ಯಾಂಗರ್ಗೆ. ಆ ಹ್ಯಾಂಗರ್ಗೆ ಹಾಕಿಬಿಟ್ರೆ ಈ ಥರ ಸ್ಟ್ಯಾಂಡ್ ಆಗುತ್ತೆ. ಅಂದರೆ ಲೋಡ್ ಬಿಟ್ಟಾಗ ಈ ಥರ ಫುಲ್ ಸ್ಟ್ಯಾಂಡಾಗಿ ಹೇರಲ್ಲಿ